ಬಡ್ಸ್ ಕಾಯ್ದೆ ಮತ್ತು KPID ಕಾಯ್ದೆಯಡಿ ವಿವಿಧ ಕಂಪನಿಗಳು ಸಾರ್ವಜನಿಕರಿಗೆ ದುಡ್ಡನ್ನು ತೆಗೆದುಕೊಂಡು ವಂಚನೆ ಮಾಡಿರುವ ಕುರಿತಾಗಿ ಕಳೆದ ಸುಮಾರು 1 ತಿಂಗಳಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಸಾರ್ವಜನಿಕರು ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದು ಅರ್ಜಿಗಳನ್ನು ಸಲ್ಲಿಸ್ತಾ ಇದ್ದರು. ಈ ಮಧ್ಯೆ ಅರ್ಜಿಗಳನ್ನು ಸಲ್ಲಿಸುವುದರಲ್ಲೂ ಕೂಡ ಕೆಲವರು ಸಂಘ ಸಂಸ್ಥೆಗಳು ಇನ್ವಾಲ್ವ್ ಆಗಿ ಅರ್ಜಿದಾರರಿಂದ ದುಡ್ಡುಗಳನ್ನು ತೆಗೆದುಕೊಂಡು ಮತ್ತೆ ಪುನಃ ಅವ್ರಿಗೆ ವಂಚನೆ ಮಾಡ್ತಾ ಇದ್ದಾರೆ. ನಾವು ದುಡ್ಡು ವಾಪಸ್ಸನ್ನು ಕೊಡಿಸ್ತೀವಿ ಅಂತೇಳಿ ಆಮಿಷವನ್ನು ಒಡ್ಡಿ ಅವರಿಂದ ದುಡ್ಡನ್ನು ತೆಗೆದುಕೊಂಡು ವಂಚನೆ ಮಾಡ್ತಾ ಇದ್ದಾರೆ ಅಂತೇಳಿ ಈಗಾಗಲೇ ಸಕ್ಷಮ ಪ್ರಾಧಿಕಾರ ಮತ್ತು ವಿಶೇಷ ಅಧಿಕಾರಿಗಳು ಅಂಥವ್ರ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ಮತ್ತು ಕಾನೂನುಬದ್ಧ ಕ್ರಮ ಕೈಗೊಂಡು ಕೇಸನ್ನು ದಾಖಲು ಮಾಡಬೇಕನ್ನುವಂಥ ಸೂಚನೆಯನ್ನು ಕೂಡ ಈಗಾಗಲೇ ಪೊಲೀಸ್ ಅಧಿಕಾರಿಗಳಿಗೆ ಕೊಟ್ಟಿದ್ದರು. ಅದಾದ ನಂತರ ಕಾನೂನಾತ್ಮಕ ತೊಡಕಿರೋದ್ರಿಂದ ಅಂತೇಳಿದರೆ ಎಲ್ಲಿಯೂ ಕೂಡ ಅಧಿಕೃತವಾಗಿ ಏನು ಕಾಯ್ದೆಯ ಪ್ರಕಾರ ಬಡ್ಸ್ ಕಾಯ್ದೆಯ ಪ್ರಕಾರ ಮತ್ತು KPID ಕಾಯ್ದೆಯ ಪ್ರಕಾರ ಯಾವುದೇ ಒಂದು ಅರ್ಜಿಗಳನ್ನು ಸ್ವೀಕರಿಸಬೇಕಂತ ಹೇಳಿದರೆ ಮೊದಲು ಸಕ್ಷಮ ಪ್ರಾಧಿಕಾರ ನೇಮಕಾತಿ ಆಗಬೇಕು. ಸಕ್ಷಮ ಪ್ರಾಧಿಕಾರ ನೇಮಕಾತಿ ಆದ ನಂತರ ಸಕ್ಷಮ ಪ್ರಾಧಿಕಾರ ಅಧಿಕೃತವಾದಂಥ ಅಧಿಸೂಚನೆಯನ್ನು ಹೊರಡಿಸಬೇಕು ಅರ್ಜಿಗಳನ್ನು ಸ್ವೀಕರಿಸಲಿಕ್ಕೆ. ಅದಕ್ಕೊಂದು ನಿಗದಿತ ನಮೂನೆಯನ್ನು ಕೂಡ ಸಕ್ಷಮ ಪ್ರಾಧಿಕಾರ ಮಾಡಬೇಕಾಗತ್ತೆ. ಅದನ್ನು ಮಾಡದಲ್ಲೇ ಅರ್ಜಿಗಳನ್ನು ತೆಗೆದುಕೊಂಡ್ರೆ ಮತ್ತೆ ಪುನಃ ಕಾನೂನಾತ್ಮಕ ತೊಡಕುಗಳು ಆಗುತ್ತೆ ಮತ್ತು ಕೋರ್ಟಿಗೆ ಹೋದರೆ ಕಷ್ಟ ಆಗ್ತದೆ ಅಂತೇಳಿ ಈಗ ನಿನ್ನೆ ನಮಗೆ ವಿಶೇಷಾಧಿಕಾರಿ ಮತ್ತು ಸಕ್ಷಮ ಪ್ರಾಧಿಕಾರವರು ಒಂದು ಸುತ್ತೋಲೆಯನ್ನು ಕೊಟ್ಟಿದ್ದಾರೆ. ಇಡೀ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಜಿಲ್ಲೆಗಳಿಗೂ ಕೂಡ ಎಲ್ಲ ಜಿಲ್ಲಾಧಿಕಾರಿಗಳು ಕೂಡ ಸುತ್ತೋಲೆಯನ್ನು ಕೊಟ್ಟಿದ್ದಾರೆ. ತಾತ್ಕಾಲಿಕವಾಗಿ ಸಂಪೂರ್ಣ ಸ್ಥಗಿತ ಅಂತ ಇಲ್ಲ, ತಾತ್ಕಾಲಿಕವಾಗಿ ಎಲ್ಲಿಯವರೆಗೆ ಅಂತೇಳಿದರೆ ಸರ್ಕಾರದಿಂದ ಸಕ್ಷಮ ಪ್ರಾಧಿಕಾರವನ್ನು ನೇಮಕಾತಿ ಮಾಡುವವರೆಗೆ ಮತ್ತು ಸದರಿ ಸಕ್ಷಮ ಪ್ರಾಧಿಕಾರ ಅಧಿಕೃತವಾಗಿ ಅಧಿಸೂಚನೆಯನ್ನು ಹೊರಡಿಸಿ ಅಧಿಕೃತವಾಗಿ ಅರ್ಜಿಯನ್ನು ಆಹ್ವಾನಿಸುವವರೆಗೆ ಮಾತ್ರ ಈ ಅರ್ಜಿಗಳನ್ನು ಸ್ವೀಕರಿಸೋದು ಬೇಡ ಅಂತೇಳಿ ಸುತ್ತೋಲೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಸಾರ್ವಜನಿಕರಲ್ಲಿ ನಮ್ಮ ವಿನಂತಿ ಇಷ್ಟೇ, ಯಾರೂ ಕೂಡ ಇದರಲ್ಲಿ ಆತಂಕ ಪಡುವ ಅವಶ್ಯಕತೆ ಇಲ್ಲ. ಮತ್ತು ನಿಮಗೆ ಯಾರಾದರೂ ಸಂಘ ಸಂಸ್ಥೆಯವರು ಅಥವಾ ವ್ಯಕ್ತಿಗಳು ಬಂದು ದುಡ್ಡನ್ನು ವಾಪಸ್ ಕೊಡಿಸ್ತೀವಿ ಅಂತ ಹಣದ ಆಮಿಷೆಯನ್ನು ಒಡ್ಡಿ ನಿಮ್ಮ ಹತ್ರ ದುಡ್ಡನ್ನು ತೆಗೆದುಕೊಳ್ಳಿ ಮಾಡೋರ ಹಿಂದೆ ದಯವಿಟ್ಟು ಹೋಗಬೇಡಿ. ಕಾನೂನು ಪ್ರಕಾರ ಏನು ಸಕ್ಷಮ ಪ್ರಾಧಿಕಾರ ನೇಮಕಾತಿ ಆದ ನಂತರ ಅರ್ಜಿಗಳನ್ನು ಅವರು ರಿಸೀವ್ ಮಾಡ್ತಾರೆ, ಅರ್ಜಿಗಳನ್ನು ಆಗ್ತಾರೆ. ಅಲ್ಲಿವರೆಗೂ ದಯಮಾಡಿ ಕಾಯಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ. ನಾವು ಅರ್ಜಿಗಳನ್ನು ಅಧಿಕೃತವಾಗಿ ನಾವು ಸ್ವೀಕಾರ ಮಾಡಲಿಕ್ಕೆ ಯಾವುದೇ ಅಧಿಸೂಚನೆಯನ್ನು ಕೊಟ್ಟಿಲ್ಲ, ಅರ್ಜಿಗಳನ್ನು ಆಹ್ವಾನಿಸಿಲ್ಲ, ಅರ್ಜಿಗಳನ್ನು ಕೊಡಿ ಅಂತ ನಾವು ಕೇಳಿಲ್ಲ. ಸಾರ್ವಜನಿಕರು ಅವರಾಗೆ ಬಂದು ಸಾರ್ವಜನಿಕರ ಕಚೇರಿ ಆಗಿರೋದ್ರಿಂದ ಕೆಲವರು ಅರ್ಜಿಗಳನ್ನು ಕೊಟ್ಟಿರೋದನ್ನು ತೆಗೆದುಕೊಂಡಿದ್ದೀವಿ. ಬಟ್ ನಾವು ಯಾವುದು ಅಧಿಸೂಚನೆಯನ್ನು ಕೂಡ ಹೊರಡಿಸಿಲ್ಲ. ಅದರಲ್ಲಿ ಬೇರೆ ಬೇರೆ ಕಂಪನಿಗಳು, ಈಗ PSCL ಕಂಪ್ನಿ ಆಗಿರ್ಬೋದು, ಅಗ್ರಿಗೋಲ್ಡ್ ಆಗಿರ್ಬೋದು, ಮತ್ತು ಅಗ್ರಿಟೆಕ್ನೋ ಆಗಿರ್ಬೋದು, ವಿವಿಧ ಕಂಪನಿಗಳು ಅವ್ರ ಹತ್ರ ದುಡ್ಡು ತೆಗೆದುಕೊಂಡು ಮತ್ತೆ ವಾಪಸ್ ಕೊಟ್ಟಿಲ್ಲ ಅಂತೇಳಿ ಯಾವ ವಂಚನೆಗೊಳಗಾಗಿ ಕೆಲವರು ಅರ್ಜಿಗಳನ್ನು ಕೊಟ್ಟಿದ್ದಾರೆ. ಬಟ್ ಇಲ್ಲಿ ನಾವು ಜಿಲ್ಲಾಡಳಿತದಿಂದಾಗಲಿ ಜಿಲ್ಲಾಧಿಕಾರಿ ಆಗಲಿ ಅಥವಾ ನಮ್ಮ ಕಡೆಯಿಂದ ಯಾವುದೇ ಅಧಿಕೃತವಾದಂಥ ಅಧಿಸೂಚನೆಯನ್ನು ಅರ್ಜಿಗಳನ್ನು ಆಹ್ವಾನಿಸಿಲ್ಲ. ಮೇಲ್ನೋಟಕ್ಕೆ ಅಂದರೆ ಆಯಾ ಕಂಪ್ನಿಗಳು ಅದು ಯಾವಾಗ ಗೊತ್ತಾಗುತ್ತೆ ಅಂತ ಹೇಳಿದರೆ ಈ ಬಡ್ಸ್ ಆ್ಯಕ್ಟ್ ಪ್ರಕಾರ KPID ಕಾಯ್ದೆ ಪ್ರಕಾರ ಅಧಿಕೃತವಾಗಿ ಸಕ್ಷಮ ಪ್ರಾಧಿಕಾರವನ್ನು ನೇಮಕ ಮಾಡಿ ಅರ್ಜಿಗಳನ್ನು ತೆಗೆದುಕೊಂಡು ಅದು ತನಿಖೆ ಆದಮೇಲೆ ಗೊತ್ತಾಗ್ತದೆ, ಅಲ್ಲಿವರೆಗೂ ಕೂಡ ಗೊತ್ತಾಗಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.